ನಮಸ್ಕಾರ, ಶುಭೋದಯ. ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಇರುವಂತಹ ಸಮಸ್ಯೆಗೆ ನಮಗೆ ಸೂಕ್ತವಾಗಿರುವಂಥ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಚಿಂತೆ ಮಾಡಬೇಡಿ. ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಇನ್ನು ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಅದೇ ದಿನ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಗುರುಜಿಯವರ ಒಂದು ಸಾರಥ್ಯದಲ್ಲಿ ನೀವು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ಮಾತು ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಗುರಿ ಅನ್ನುವಂಥದ್ದು ಮುಂದೆ ಇರಬೇಕು, ಗುರುಗಳು ಹಿಂದೆ ಇರಬೇಕು ಅಂತ. ಆ ಮನುಷ್ಯನಿಗೆ ಗುರಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿರುತ್ತೆ. ಆ್ಯಂಡ್ ಅಂದ್ಕೊಂಡಿರುವಂಥ ಗುರಿನ ಸಾಧಿಸಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಶಿಸ್ತಿನ ಪಾಲನೆಯನ್ನು ಮಾಡಬೇಕಾಗತ್ತೆ, ಏನೆಲ್ಲ ಫಾಲೋ ಮಾಡಿದಾಗ ನಮ್ಮ ಗೋಲ್ ರೀಚ್ ಆಗೋದಕ್ಕೆ ಸಹಾಯ ಆಗುತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇದೊಂದು ವಿಜಯಕ್ಕೆ ಇಷ್ಟು ಮೆಟ್ಟಿಲು ಅಂತ ಅದಿಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಜೀವ ಅನ್ನುವುದು ಒಂದು ಬಸ್ ಡ್ರೈವರ್ ತೆಗೆದುಕೊಳ್ಳೋಣ. ನೀವು ಡ್ರೈವರ್ ಹುದ್ದೆ ಅಂತ ಸಾಮಾನ್ಯ ಅಂದ್ಕೊಳ್ತೀರಿ. ಅದಕ್ಕೆ ಆ ಡ್ರೈವರ್ ಕೂಡ ಎಷ್ಟು ನಾವು ಬೆಲೆ ಕೊಡಬೇಕು ಅಂತಂದರೆ, ನಾವು ಹೇಗೆ ಆ ವಾಹನ ಹತ್ತಿದ್ವೋ ಆ ವಾಹನ ಹತ್ತಲಿಕ್ಕೆ ನಿಮಗೆ ಎಷ್ಟು ಅದೃಷ್ಟ ಬೇಕೋ ಇಳಿಲಿಕ್ಕೂ ಅಷ್ಟೇ ಅದೃಷ್ಟ ಬೇಕು. ಇಲ್ಲಿ ಯಾವುದೇ ನೀವು ವಾಹನ ತೆಗೆದುಕೊಳ್ತಿರೋ ಅಥವಾ ಫ್ಲೈಟ್ ತೊಗೊಳ್ತಿರೋ, ಏನು ತೆಗೆದುಕೊಂಡ್ರೂ ಕೂಡ ಅದೇ ಇರ್ತಕ್ಕಂಥದ್ದಾಗಿರುತ್ತೆ. ಬಹಳ ಪ್ರಮುಖವಾಗಿ ನೋಟ್ ಮಾಡ್ಕೊಳ್ಳೇಬೇಕಾಗಿರತಕ್ಕಂಥದ್ದು, ಒಬ್ಬ ಡ್ರೈವರ್ಗೆ ಸ್ಟೇರಿಂಗ್ ಕೈಯಲ್ಲಿ ಇದ್ದರೆ ಅವನ ಎರಡೂ ಕಣ್ಣುಗಳು ನೇರ ದೃಷ್ಟಿ ರಸ್ತೆ ಮೇಲಿರಬೇಕು. ಒಂದು ಕ್ಷಣ ಈಗಂದರೂ ಜೀವ ಇನ್ನೆಲ್ಲೋ ಸೇರಿದಂತೆ ನಿಧಾನಕ್ಕೆ ಆಲೋಚನೆ ಮಾಡಿ. ಸುಮ್ಮನೆ ಇದನ್ನು ಕೇವಲವಾಗಿ ಕಾಣೋದಲ್ಲ, ಸ್ವಲ್ಪ ಅವಲೋಕನ ಮಾಡಿ. ಅವನ ಎರಡೂ ಕಾಲುಗಳು ಇಲ್ಲಿ ಕೆಲಸ ಮಾಡಬೇಕು, ಎರಡೂ ಕೈಗಳು ಕೆಲಸ ಮಾಡಬೇಕು, ಎರಡೂ ಕಣ್ಣುಗಳು ಕೆಲಸ ಮಾಡಬೇಕು, ಎರಡೂ ಕಿವಿಗಳು ಕೆಲಸ ಮಾಡಬೇಕು. ಪಕ್ಕದಲ್ಲಿ ಹಾರ್ನ್ ಆಗ್ತಾ ಇದೆ, ಏನೋ ಸೌಂಡ್ ಕೇಳಿಸ್ಕೊಳ್ಳಿಲ್ಲ ಅಂದರೂ ತೊಂದರೆ ಆಗುತ್ತೆ. ಯಾಕಂದರೆ ಮತ್ತೆ ಅವನಿಗೆ ಆ್ಯಂಬುಲೆನ್ಸ್ ಬಂದ ದಾರಿ ಬಿಡಬೇಕು, ಬಟ್ ಇನ್ಯಾರೋ ಶಬ್ದ ಮಾಡಿದ್ರೆ ಕೇಳಿಸ್ಕೊಳ್ಬೇಕು. ಹಾಗೆ ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಮನಸ್ಸು ಕರೆಕ್ಟಾಗಿ ಆ ಮಾರ್ಗದರ್ಶನದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡ್ತಿರಬೇಕು. ಹೀಗೆ ನೀವು ಗುರಿ ಇಲ್ಲದೆ ಜೀವನ ಮಾಡೋದು, ನೀವು ಬೇಕಾದ ಸಾಲಗಾರರಾಗ್ಬಿಡಿ ಅಥವಾ ದಡ್ಡರಾಗ್ಬಿಡಿ, ಪರವಾಗಿಲ್ಲ. ಆದರೆ ಸಣ್ಣತನದ ತೋರಿಸ್ತಕ್ಕಂಥ ಸಣ್ಣವರಾಗಬಾರ್ದು ನೀವು. ಆಮೇಲೆ ಗುರಿ ಇಲ್ಲದೆ ಬದುಕಬಾರ್ದು. ಅದಕ್ಕೆ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗದ ತನಕ ದೊರಕದಣ್ಣ ಮುಕುತಿ ಅಂತೇನು ಹೇಳ್ತಾರಲ್ಲ. ನಿಮ್ಮ ಗುರಿ ಮೊದಲು ಇತ್ತು ಅಂತಂದರೆ ನಿಮ್ಮ ಹಿಂದೆ ನಿಮಗೆ ಯಾರು ಆಶೀರ್ವಚನೆ ಮಾಡಿರ್ತಾರೋ ಅವರ ಕೃಪೆ ಇದ್ದೇ ಇರುತ್ತೆ. ಅದನ್ನೇ ಗುರುಗಳು ಹಿಂದಿರಬೇಕು ಅಂತ ಹೇಳ್ತಾರೆ. ಹೇಳ್ಕೊಡ್ಬೇಕಲ್ಲ ಎನ್ಬೇಕು ಹೇಗೆ ಅಂತ. ಕೃಷ್ಣ ಇದ್ದಾಗ ಅವ್ರಿಗೆ ಹೇಳ್ಕೊಡ್ತಾನೆ ಇದ್ದ ಏನು ಹೇಗೆ ಅಂತ. ಅದಕ್ಕಾಗಿ ಅಂತಹದ್ದು ಒಂದು ಅದ್ಭುತವಾಗಿರ್ತಕ್ಕಂತಹ ಘಟನೆಯನ್ನು ನೀವು ಸಾಧಿಸಬೇಕು ಅಂತಂದರೆ 100ಕ್ಕೆ 100 ನಮಗೆ ಗುರಿ ಇರಬೇಕು. ನೀವು ಗುರಿ ಇಲ್ಲದೆ ಬದುಕಿನಿ ಅಂತಂದರೆ ಅದು ಜೀವನವೇ ಅಲ್ಲ, ಅದು ಜೀವನವೇ ಅಲ್ಲ. ಈ ಅಬ್ದುಲ್ ಕಲಾಂ ಎಲ್ಲೋ ಒಂದು ಕಡೆ ಹೊರದೇಶಕ್ಕೆ ಹೋದಾಗ ಬಹಳ ಖುಷಿ ಪಟ್ರಂತೆ. ಅವರನ್ನೆಲ್ಲ ನೋಡಿ, ನಮ್ಮ ದೇಶನೂ ಹೀಗೆ ಆಗಿದ್ರು ಚೆನ್ನಾಗಿತ್ತು ಅಂತೇಳಿ ನಮ್ಮ ದೇಶದಲ್ಲಿ ಬಂದು ಕೆಲವು ಯುವಕರನ್ನ ನೋಡಿದ್ರಂತೆ. ಕೆಲವೊಂದು ಟಿ ಶರ್ಟ್ ಹಾಕ್ಕೊಂಡಿದ್ರಂತೆ, ಮೇಡ್ ಇನ್ USA ಅಂತ, ಮೇಡ್ ಇನ್ ಚೈನಾ ಅಂತ. ಅವಾಗ ಸ್ವಲ್ಪ ಅವರಿಗೆ ನೋವು ಉಂಟಾಯ್ತಂದ್ರೆ, ನನ್ನ ದೇಶದವರು ಯಾವಾಗ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಕೊಳ್ತಾರೋ ಅಂತಹ ದಿನಗಳು ಬರಬೇಕು ಅಂತ ಕಾಯ್ತಿದ್ರಂತೆ. ಇನ್ನೊಂದು ಸಲ ಅವ್ರು ಯಾವುದೋ ದೇಶಕ್ಕೆ ಇದೇ ರೀತಿಯಾಗಿ ಒಂದು ಪ್ರವಚನ ಅಂತ ಮಾಡಬೇಕಾದ್ರೆ, ಒಂದು ಸ್ಪೀಚ್ ಮಾಡಬೇಕಾದ್ರೆ ಸ್ಕೂಲ್ ಕಾಲೇಜ್ದು, ಅಲ್ಲಿ ನಮ್ಮ ಇಂಡಿಯನ್ ಟೀಮು ಪ್ಲಸ್ ಅಲ್ಲಿನ ಒಂದೆರಡು ಟೀಮ್ ಎರಡೂ ಇತ್ತಂತೆ. ಆವತ್ತು ಅವರು ಆ ಒಂದು ಟಿ ಶರ್ಟ್ ಮೇಲೆ ಇಂಡಿಯನ್ಸ್ ಅಂತ ಹಾಕ್ಕೊಂಡಿದ್ರಲ್ಲ, ಅಲ್ಲಿ ಅವ್ರಿಗೆ ಖುಷಿ ತಂದು ಕೊಡದಂತೆ. ಒಂದು ಗುರಿ ಅನ್ನೋದು ನಾನು ಯಾಕೆ ಕೇಳಿದೆ ಹೇಳ್ತೀನಿ ಅಂತಂದರೆ, ನೀನೇನಾಗಿದ್ರೂ ಸರಿಯೇ, ಯಾವುದೇ ಕೆಲಸ ಮಾಡ್ತಿದ್ರೂ ಸರಿಯೇ, ಅದರಲ್ಲಿ ನೀನು ತಲುಪಬೇಕು ಅಂತಂದರೆ ನೀನು ಮೊದಲಿಗೆ ಏನು ಮಾಡ್ಕೊಳ್ಬೇಕು ಅಂತಂದರೆ ಒಂದು ಕಾನ್ಸಂಟ್ರೇಷನ್. ಅದರ ಕಡೆನೇ ಪದೇ 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 ಪದೇ
ಆಮೇಲೆ ಟೈಮ್ ಟೇಬಲ್ ಚೇಂಜ್ ಮಾಡಿಕೊಡಿ, ದಯವಿಟ್ಟು ಚೇಂಜ್ ಮಾಡಿಕೊಡಿ. ನಿಮ್ಮ ಮೊದಲಿತ್ತಲ್ಲ, ನಾನು ಸಾಧನೆ ಮಾಡ್ತಿರೋ ಹೇಳ್ತಿಲ್ಲ, ಗುರಿ ಇಟ್ಕೊಂಡು ಮುನ್ನಡೀತಾ ಇರ್ತಲ್ಲ ಅವ್ರಿಗೂ ನಾನು ಹೇಳ್ತಿಲ್ಲ. ಗುರಿನಲ್ಲಿ ಅಡ್ಡಾದಿಡ್ಡಿ ಆಗಿದೆ, ಆಮೇಲೆ ಆ ಗುರಿನಲ್ಲಿ ನಿಧಾನ ಆಗಿದೆ, ಯಾಕೋ ನಾವು ಹೋಗ್ತಾ ಇರ್ತಕ್ಕಂಥ ಈ ಗುರಿ ತಲುಪ್ತಾ ಇಲ್ಲ ಅನ್ನೋರ್ಗೆ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಒಂದನ್ನೇ ನೀವು ಹಿಡ್ಕೊಳ್ತಕ್ಕಂಥದ್ದು, ನಾನು ಇತ್ತೀಚೆಗೆ ಯಾವುದೊಂದು ಮಂತ್ರ ಕೊಟ್ಟಿರ್ತೀನಿ, ಅದನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಮುನ್ನಡೆಯುವಂಥದ್ದು. ಇನ್ನು ನಾನು ಕೆಲವೊಬ್ರಿಗೆ ಹೇಳ್ತಿರುತ್ತೇನೆ, ಯಾರಾದರೂ ಅದಕ್ಕೆ ಸಂಬಂಧಪಟ್ಟ ದೋಷ ಇರ್ತಕ್ಕಂಥವ್ರಿಗೆ, ಯಾಕಂದರೆ ಅವ್ರಿಗೊಂದು ನಮ್ಮ ತಂದೆ ಬೈತಾರಪ್ಪ, ನಮ್ಮ ತಾಯಿ ಬೈತಾರಪ್ಪ, ಮತ್ತು ಮನೆಗೆ ಹೋಗಬೇಕು ಅನ್ನೋದು ಹೇಗೆ ನಿಮಗೆ ಒಂದು ಸಣ್ಣದೊಂದು ಭಯ ಅಂತಕ್ಕಂಥದ್ದು ನಿಮ್ಮನ್ನು ಭಯ ಪಡ್ತದೆ, ಅದನ್ನು ಕೊಲ್ತಿಲ್ಲ, ನಿಮ್ಮನ್ನು ತಯಾರಿ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ನಡೆಯೋ ದಾರಿ ಅಚ್ಚುಕಟ್ಟಾಗರಿ, ಈ ತಪ್ಪು ಮಾಡಿದ್ರೆ ನಮ್ಮ ಮನೇಲಿ ಬೈತಾರೆ, ಈ ತಪ್ಪು ಮಾಡೋ ಹಾಗಿಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ನಿಮಗೆ ಗೊತ್ತಿರುತ್ತೋ, ಹಾಗೇನೆ ರಕ್ಷಣಾತ್ಮಕವಾಗಿ ಬಹುಶಃ ನಿಮಗೆ ಯಾರೂ ಇಲ್ಲ, ನೀವೇ ಎಲ್ಲ ಹಿರಿಯರಾಗಿರ್ತೀರಿ, ನೀವೇನು ಬೇಕಾದರೂ ಹಾಕ್ಬೋದಲ್ಲಿ. ಬಹುಶಃ ಎರಡೂ ತರಹದ್ದು ಮಾಡ್ಬೋದು, ನೀವು ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆದರೆ ಒಂದೊಂದು ಸಲ ನಮ್ಮ ಸಂಘ ಅಂತ ಇದ್ದರೆ ಏನು ಮಾಡೋಕ್ಕೆ ಬರಲ್ಲ. ಅಂಥ ದುಷ್ಟ ಸಂಘ ಇದ್ದಾಗ ಅದು ನಮಗೆ ದುರ್ಬುದ್ಧಿನೇ ಕಲಿಸ್ಬಿಡುತ್ತೆ. ಸಜ್ಜನರಿದ್ದರೆ ಅದು ಸಜ್ಜನರ ಸಂಘದಲ್ಲಿ ಅದು ನಮಗೆ ಒಳ್ಳೆಯದೇ ಮಾಡಿಕೊಡ್ತಾ ಬರುತ್ತೆ. ಆಕಸ್ಮಿಕ ಎರಡೂ ಮಿಕ್ಸ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಾನು ಹೇಳ್ತೀನಿ, ಅವಕಾಶಗಳು ಅಂತ ಬಂದಾಗ, ಕೆಲವು ದಿನಗಳು ಅಂತ ಬಂದಾಗ, ಕೆಲವು ವಿಶೇಷತೆಗಳು ಅಂತ ಇದ್ದಾಗ, ಕೆಲವು ಗ್ರಹಗಳ ಸ್ಥಾನ ಪಲ್ಲಟ ಅಂತ ಆದಾಗ, ಕೆಲವು ಕ್ಷೇತ್ರಗಳೇ ತಾವು ಹೋದಾಗ, ಇವೆಲ್ಲವೂ ಕೂಡ ಮೊನ್ನೆ ಆಯ್ತಲ್ಲ 144 ವರ್ಷಕ್ಕೊಮ್ಮೆ ನಡೆಯೋದಂತೆ. ಅದಕ್ಕೆ ಈ ತರಹದ್ದು ಅಂಥ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾಗ್ತಕ್ಕಂಥದ್ದು ಪ್ರೀತಿ ಬಂಧುಗಳೇ. ಕೆಲವೊಬ್ಬರಿಗೆ ಆ ರೀತಿ ಚಂಚಲ ಆಗ್ತಾ ಇದೆ ಅಂತಂದರೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಏನಂತಂದರೆ, ಒಂದು ವೈಜಯಂತಿ ಮಾಲೆ ವಿತ್ ಅಲೆಕ್ಸಾಂಡರ್ ಪೆಂಡೆಂಟ್. ಅದು ನಿಮ್ಮನ್ನೇನು ಮಾಡುತ್ತೆ ಗೊತ್ತಾ, ಆಲೋಚನೆ ಮಾಡಿಸುತ್ತೆ. ಈಗ ನಾನು ಹೋಗ್ಬೇಕೋ ಬೇಡವೋ, ಕೆಟ್ಟದ್ದು ಅಂತ ಅನಿಸಿದ್ರೆ ಅದನ್ನ ಹಾಗೆ ಲಾಕ್ ಮಾಡಿಸಿ ನಿನಗೆ ಒಳ್ಳೇದು ಕಡೆ ತಿರುಗಿಸುತ್ತೆ. ಬಹುಶಃ ತೀರಾ ಸಣ್ಣದ್ದು ದೊಡ್ಡ ಮಟ್ಟದ ಅಪಾಯವನ್ನು ತಪ್ಪಿಸುತ್ತೆ, ತೀರಾ ದೊಡ್ಡ ಮಟ್ಟದ ಆಘಾತವನ್ನು ತಪ್ಪಿಸುತ್ತೆ. ಈಗ ನಡೀತಾ ಇರ್ತದೆ ಈ 29ರದ ಘಟನೆ ಕೂಡ ಅದೇನೆ. ನಿಮಗೆ ಮುಂದೆ ಆಗಬಾರದು ಆಘಾತಗಳು, ಅಪಘಾತಗಳು, ಅದನ್ನು ತಪ್ಪಿಸ್ತಕ್ಕಂಥದ್ದು, ಇನ್ನು ನಿಮಗೆ ಅನುವು ಮಾಡಿಕೊಡ್ತಕ್ಕಂಥ, ಅನರ್ಘ್ಯ ರತ್ನವನ್ನು ಕೊಡ್ತಕ್ಕಂಥ, ಅದೃಷ್ಟವನ್ನು ಕೊಡ್ತಕ್ಕಂಥದ್ದಂದರೆ 29ಕ್ಕೆ ನಡೀತಾ ಇರ್ತಕ್ಕಂಥ ಮಹಾಯಾಗ ಆಗಿರುತ್ತೆ ಪ್ರೀತಿ ಬಂಧುಗಳೇ. ಅದು ಯಾರ್ಯಾರು ಭಾಗ್ಯವಂತರು ಅವರಿಗೆ ಅಲ್ಲಿ ದಾರಿ ಸಿಗ್ತಕ್ಕಂಥದ್ದು ಇರುತ್ತೆ. ಬಹುಶಃ ನಾವು ಏನು ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ಅವನ ಕೃಪೆ. ಆದರೆ ಭಗವಂತನ ಕೃಪೆ ಏನಿರುತ್ತೆ ಅಂತಂದರೆ, ಪ್ರಯತ್ನ ಪಟ್ಟವರಿಗೆ ಅವನ ಕೃಪೆ ಇರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಜೀವನದಲ್ಲಿ ಜೀವನ ಮತ್ತು ಗುರಿ ಅನ್ನುವಂಥದ್ದು ಎಷ್ಟು ಮುಖ್ಯ, ಅದನ್ನು ನಾವು ಸಾಧಿಸಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಶಿಸ್ತನ್ನು ನಾವು ಫಾಲೋ ಮಾಡಬೇಕು, ನಮ್ಮ ಕಾನ್ಸಂಟ್ರೇಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.